ರಾಜ್ಯ ಸರ್ಕಾರ ರೈತರ ಸಮಸ್ಯೆಯನ್ನ ಆಲಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ಸಾಕಷ್ಟು ಯೋಜನೆಗಳನ್ನು ನಿಲ್ಲಿಸಿ ರೈತ ವಿರೋಧಿ ಕೆಲಸ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದರು. ಮಂಗಳವಾರ ಬೆಳಗಾವಿಯ ಬಿಎಸ್ ಯಡಿಯೂರಪ್ಪ ಮಾರ್ಗದಲ್ಲಿ ನಡೆಸಲಾದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಳಕಳಿ ಇಲ್ಲ, ಸಂಪೂರ್ಣವಾಗಿ ರೈತರ ನಿರ್ಲಕ್ಷ್ಯ ಮಾಡಿದೆ. ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತರಲಾದ ರೈತರ ಮಕ್ಕಳಿಗಾಗಿ ವಿದ್ಯಾಸಿರಿ ಯೋಜನೆ ಸ್ಥಗಿತಗೊಂಡಿದೆ. ರಾಜ್ಯ ಸರ್ಕಾರದಿಂದ ರೈತರ ಏಳಿಗೆಯಾಗುವುದು ಸಾಧ್ಯವಿಲ್ಲ ಎಂದು ಕಿಡಿಕಾರಿದರು. ರಾಜ್ಯ ಸರ್ಕಾರ ಒಂದು ರೀತಿ ತುಗುಲಕ ಆಡಳಿತ ನಡೆಸುತ್ತಿದೆ. ಇದೇ ಧೋರಣೆ ಮುಂದುವರೆಸಿದರೆ ಬಿಜೆಪಿ ಸುಮ್ಮನೆ ಇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ದಕ್ಷಿಣ ಭಾಗದಲ್ಲಿ ತೆಂಗು ಸಂಪೂರ್ಣವಾಗಿ ನಾಶ ಆಗಿದೆ, ಅಡಿಕೆ ನಾಶ ಆಗಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದರೆ ದ್ರಾಕ್ಷಿ ನಾಶ ಆಗಿದೆ, ದಾಳಿಂಬೆ ನಾಶ ಆಗಿದೆ ಮತ್ತು ಬಾಳೆ ನಾಶ ಆಗಿದೆ. ತೋಟಗಾರಿಕೆ ಬೆಳೆಗಳಿಗೆ ಕನಿಷ್ಠ 50,000 ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಮೆಕ್ಕೆಜೋಳ ಬರತಕ್ಕಂಥ ರೈತರು ಇಡೀ ರಾಜ್ಯಾದ್ಯಂತ ಸಂಕಷ್ಟದಲ್ಲಿ ಇದ್ದಾರೆ. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯತ್ ಒಂದರಂತೆ, ಪ್ರತಿ ಕೃಷಿ ಸಹಕಾರ ಕೇಂದ್ರಕ್ಕೆ ಒಂದರಂತೆ ಏನು ಮೆಕ್ಕೆಜೋಳವನ್ನ ಖರೀದಿ ಮಾಡತಕ್ಕಂಥ ಖರೀದಿ ಕೇಂದ್ರವನ್ನ ತೆಗೆಯಬೇಕು ಅಂತಕ್ಕಂಥ ಆಗ್ರಹ ರೈತರನ್ನ ಧ್ವನಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾಯಕರು ಹೇಳಿಕೆ ಬಯಸ್ತಾರೆ. ಆಗ್ತಿದ್ರು ಆ ಯೋಜನೆ ಪುನಃ ಜಾರಿ ಆಗ್ಬೇಕು ಅಂತಕ್ಕಂಥದ್ದು. ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಮಕ್ಕಳಿಗೆ ಏನೋ ವಿಚಾರದಲ್ಲಿ ಏನು ಜಾರಿ ತಂದಿದ್ರು ಅದು ಪುನಃ ಜಾರಿ ಆಗಬೇಕು ಅಂತಕ್ಕಂಥದ್ದು. ಕೊನೆಯದಾಗಿ ಇವತ್ತು ಏನು ನಮ್ಮ ಎಲ್ಲ ರೈತರಿಗೆ ಏನು ಮೋಟರ್ಗಳನ್ನ ಅಳವಡಿಸಿಕೊಳ್ಳಿಕ್ಕೆ, ನೀರಾವರಿ ಮಾಡಲಿಕ್ಕೆ ಏನು 20,000 ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತಿದ್ರು, ಟ್ರಾನ್ಸ್ಫಾರ್ಮರ್ ಕೊಡ್ತಿದ್ರು, ಅದು ಪುನಃ ಜಾರಿ ಆಗಬೇಕು ಅಂತಕ್ಕಂಥ ಆಗ್ರಹವನ್ನೇ ನಮ್ಗೆಲ್ಲ ಕೂಡ ವಿನಂತಿ ಮಾಡ್ತಾರೆ. ಈ ಸರ್ಕಾರ ರೈತರನ್ನ ಮರತಕ್ಕಂಥ ಸರ್ಕಾರ, ಇಡೀ ಸರ್ಕಾರದಲ್ಲಿರ್ತಕ್ಕಂಥ 9 ಜನ ರೈತ ಪರ ಮಂತ್ರಿಗಳು ಒಬ್ರು ಕೂಡ 2.5 ವರ್ಷದಲ್ಲಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿಲ್ಲ. ಪ್ರವಾಹದ ಸಂದರ್ಭ ಆಗಿರ್ಬೋದು, ರೈತರ ಸಂಕಷ್ಟದಲ್ಲಿ ಇರ್ಬೋದಾಗಿರ್ಬೋದು, ಕೃಷಿ ಮಂತ್ರಿ, ತೋಟಗಾರಿಕೆ ಮಂತ್ರಿ ಯಾರೇ ಆಗಿ ಅವ್ರ ಅಟೆಂಡೆನ್ಸ್ ಕೇಳಬೇಕು. ಯಾವ ಮಂತ್ರಿ ರಾಜ್ಯದಲ್ಲಿ ಪ್ರವಾಸ ಮಾಡಿಲ್ಲ ಸಮೇತ ವಾಪಸ್ ಸರ್ಕಾರಕ್ಕೆ ತರೋದಕ್ಕೆ ರೈತ ಮೋರ್ಚಾದ ಅಧ್ಯಕ್ಷ ಕಬ್ಬಿನ ಬೆಂಬಲ ಬೆಲೆಯ ಸಲುವಾಗಿ ರೈತರು ಅಹೋರಾತ್ರಿ ಧರಣಿ ನಡೆಸಿದ್ರು. ಸರ್ಕಾರದ ಸಂಬಂಧಿಸಿದ ಸಚಿವರು ಒಂದು ದಿನ ಬಂದು ಅವರಿಗೆ ವಿಶ್ವಾಸ ಮೂಡಿಸಲಿಲ್ಲ. ರೈತರನ್ನ ಕಡೆಗಣಿಸಿರುವ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಿದೆ ಎಂದು ಕರೆ ನೀಡಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಸುವರ್ಣಸೌಧ ಕಟ್ಟಲಾಗಿದೆ, ಆದರೆ ಸರ್ಕಾರ ಇಲ್ಲಿಗೆ ಬಂದು ಮೋಜು ಮಸ್ತಿ ಮಾಡುತ್ತಿದೆ. ಖರೀದಿ ಕೇಂದ್ರ ಆರಂಭ ಮಾಡಲಿಲ್ಲ. ಸರ್ಕಾರಕ್ಕೆ ನಾಚಿಕೆ, ಮಾನ ಮರ್ಯಾದೆ ಇದೇನಾ? ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ ಎಂದು ಕಿಡಿಕಾರಿದರು. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮಾಡಿದ್ರು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ಅದನ್ನು ಕಟ್ ಮಾಡಾಕ ಅದಕ್ಕೂ ಕೊಡ್ತಾ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಳೆ ಪರಿಹಾರ ಕೊಡ್ತಾ ಇದ್ರಿ. ಬ್ಲಡ್ ಆದಾಗ, ಮಳೆಗಾಲ ಬಂದಾಗ ಎಷ್ಟು 1 ತಿಂಗಳಲ್ಲಿ ಪರಿಹಾರ ಕೊಡ್ತಾ ಇದ್ರು, ಒಂದೇ 1 ತಿಂಗಳಲ್ಲಿ. ಈ ಕಾಂಗ್ರೆಸ್ ಅವರು 6 ತಿಂಗಳಾಯ್ತು, ಪರಿಹಾರನೂ ಇಲ್ಲ, ಸಮೀಕ್ಷೆನೂ ಇಲ್ಲ. ಹೇಳಿದರೆ ಉತ್ತರ ಕರ್ನಾಟಕದಲ್ಲಿ 10%ಗಿಂತ ಜಾಸ್ತಿ ಮಳೆನೇ ಆಗಿಲ್ಲ. ಬೆಳಗಾವಿಯ ಏರ್ಪೋರ್ಟ್ಗೆ ಹೋಗುವಾಗ ಎಂಎಲ್ಸಿ ಚಂದ್ರರಾಜ್ ಅವರು ನೀವು ಮುಖ್ಯಮಂತ್ರಿ ಅಲ್ಲ ಎಂದು ಹೇಳ್ತಾರೆ. ಸಿಎಂ ಡಿಕೆಶಿ ಅವರನ್ನ ಸ್ವಾಗತಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೇನೆ ಅಂತ ಟ್ವೀಟ್ ಮಾಡ್ತಾರೆ. ಸಿದ್ದರಾಮಯ್ಯ ಅವರೇ, ಇದಕ್ಕಿಂತ ಬೇರೆ ಮರ್ಯಾದೆ ಬೇಕಾ ನಿಮಗೆ ಯೋಗ್ಯತೆ ಇದೆನಾ ಎಂದು ಹರಿಹಾಯ್ದರು. ಯಡಿಯೂರಪ್ಪ ಯೋಜನೆಗಳ ಕಟ್ ಮಾಡಿದ್ರಿ, ಬೆಳೆ ಪರಿಹಾರ ಕೊಡ್ತಾ ಇದ್ವಿ. ಕಾಂಗ್ರೆಸ್ನವರು ಬೆಳೆ ಹಾನಿಗಳಿಗೆ ಪರಿಹಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರಕ್ಕೆ ಯಾವ ಮುಖ ಇಟ್ಕೊಂಡು ಪರಿಹಾರ ಕೇಳ್ತೀರಿ ಎಂದು ಖಾರವಾಗಿ ಪ್ರಶ್ನಿಸಿದರು. ಕೃಷ್ಣ, ಕೆಎಂಎಂ ನ್ಯೂಸ್, ಬೆಳಗಾವಿ.